ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾನು ವರ್ಷನ ಮನೆಗೆ ಬಂದಿದ್ದೀನಿ. ಬನ್ನಿ ವರ್ಷ ಏನು ಮಾಡ್ತಿದ್ದಾನೆ ಅಂತ ತೋರಿಸ್ತೀನಿ. ಏನು ಆ್ಯಕ್ಚುಲಿ ಇವತ್ತು ವರ್ಷ ನಾನು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ, ಅಂದರೆ ತಿನ್ನೋಕ್ಕೆ. ಸೊ ಅವ್ರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ವಿ. ಅದಾದಮೇಲೆ ಅವ್ರ ಅಮ್ಮ ಟೀ ಮಾಡಿಕೊಟ್ರು. ಟೀ ಕುಡ್ಕೊಂಡು ತಿರ್ಗಾ ಪಾಪುನ ನೋಡೋಣ ಅಂತ ಅಮ್ಮಕ್ಕನ ಮನೆಗೆ ಹೋದ್ವಿ. ನಮ್ಮ ಪಾಪು ಕ್ಯೂಟಾಗಿ ಆಟ ಆಡ್ತಾ ಇತ್ತು. ಓನಪ್ಪ ಓನ ಚಿನ್ನ ಮರಿ ಚಕ 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 ಆಗಲೇ ಹೇಳಿದೆ ಅಲ್ವಾ, ನಾವು ವರ್ಷ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ. ಸೊ ಸಿರಿಗೂ ರೆಡಿ ಮಾಡ್ತಾ ಇದ್ದಾರೆ ಅಮ್ಮ ಅಕ್ಕ. ಅವಳನ್ನೂ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನಮ್ಮ ಸಿರಿ ನೈಲ್ ಪಾಲಿಶ್ ಹಾಕೊಡಮ್ಮ ಅಂತ ಹಠ ಮಾಡ್ತಾಯಿದ್ಲು. ಹೋಗಿದ್ದು ಬಾ ಆಮೇಲೆ ಹಾಕ್ಕೊಡ್ತೀನಿ ಅಂತ ಅಮ್ಮ ಅಕ್ಕ ಅಂದರು. ಈ ಕಡೆ ವರ್ಷಂಗೆ ಹಂಗೆ ರೇಗಿಸ್ತಾ ಇದ್ವಿ. ಯಾರು ಗೊತ್ತಾ? ನಮ್ಮ ಅಕ್ಕ. ನಿಮ್ಮ ಅಕ್ಕ ಅಲ್ಲ, ಯಾರೋ ಕಮೆಂಟಲ್ಲಿ ನಿಮ್ಮ ಕಣ್ಯಾಗ ಹಿಂಗೆ ಹೌದಾ? ನಿದ್ದೆ ಮಾಡಿಲ್ಲ. ನಮ್ಮ ಅಕ್ಕನೇ ಕಣೆ. ಏನೇ ಈಗ ನಮ್ಮ ಅಕ್ಕ ಗೈಸ್. ನಂಗೆ ಎಷ್ಟು ಜನ ತಂಗಿರು ಗೈಸ್. ವಯಸ್ಸಾಗೋಯ್ತು ಗೈಸ್ ನನಗೆ. ವರ್ಷನ ಮುಖ ಆಲೆ ಆಗೋಯ್ತು ನೋಡಿ. ಈ ಕಡೆ ಪಾಪುನ ಆಟ ಆಡಿಸ್ಕೊಂಡು ನಾನು ಸಿರಿ ಮತ್ತು ವರ್ಷ ಇಬ್ಬರು ಹೊರಟ್ವಿ. ಇಲ್ಲಿ ನನ್ನ ಹೆಸ್ರೇನು ಅಂತ ಸಿರಿನ ಕೇಳ್ತಾ ಇದ್ದೆ. ಸಿರಿ ಎಲ್ಲರೂ ಈಚೆ ಹೋಗೋಣ ಅಂದರೆ ಸಾಕು ಫುಲ್ ಜೋಶ್ ಬಂದುಬಿಡುತ್ತೆ ಅವಳಿಗೆ. ಅದ್ಬಿಟ್ಟು ಮಾತಾಡೆ ಅಂತ ಎಷ್ಟು ಕೇಳಿದ್ರು ಮಾತಾಡಲ್ಲ, ಮುಗಿ ಥರ ಇದ್ಬಿಡ್ತಾಳೆ. ನನ್ನ ಜೊತೆ ಅಂತೆ ಹಂಗಿರೋದು, ಬೇರೆಯವ್ರ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ತಾಳೆ. ಬಟ್ ನನ್ನ ಜೊತೆ ಯಾಕಷ್ಟು ಮಾತಾಡೋಲ್ವೋ ಗೊತ್ತಿಲ್ಲ. ಈ ಕಡೆ ನಾನು ವರ್ಷ ಇಬ್ಬರು ಫಸ್ಟು ವರ್ಷ ಏನೋ ಸ್ಲಿಪ್ಪರ್ ತೊಗೋಬೇಕು ಅಂತ ವಿಶಾಲ್ ಮಟ್ಟಕ್ಕೆ ಕರ್ಕೊಂಡು ಬಂದ್ಲು. ಬಟ್ ಅಲ್ಲಿ ಕಲೆಕ್ಷನ್ಸೇ ಚೆನ್ನಾಗಿರಲಿಲ್ಲ. ಅವಳು ಮುಖ ನೋಡಬೇಕಾಗಿತ್ತು ಒಂದೊಂದು ಸ್ಲಿಪ್ಪರ್ ನೋಡಿದಾಗ್ಲೂ. ಸೊ ಅಲ್ಲಿ ಸಿಗಲಿಲ್ಲ. ಸೊ ಇಲ್ಲಿ ವಿಶಾಲ್ ಮಠ ಮುಂದೆ ಗೋಲ್ಗಪ್ಪ ತುಂಬ ಚೆನ್ನಾಗಿ ಮಾಡ್ತಾರಲ್ಲ, ಸೊ ಟೇಸ್ಟ್ ಮಾಡೋಣ ಅಂತ ಬಂದ್ವಿ. ಆ್ಯಂಡ್ ಇನ್ನೊಂದು ಅಂಗಡಿಗೆ ಬಂದು ಸ್ಲಿಪ್ಪರ್ ತೊಗೊಳೋಣ ಅಂತ, ಅಲ್ಲಿ ಸಿಗಲಿಲ್ಲ, ಅವಳ ಸೈಜೇ ಸಿಗಲಿಲ್ಲ. ಮತ್ತು ನೆಕ್ಸ್ಟ್ ಅಂಗಡಿಗೆ, ಅವ್ರ ಫ್ರೆಂಡ್ ಅಂಗಡಿಗೆ ಬಂದ್ವಿ. ಅಲ್ಲಿ ಚೆನ್ನಾಗಿತ್ತು ಸ್ಲಿಪ್ಪರ್ ತೊಗೊಂಡು ತಿರ್ಗಾ ಡೊಮಿನೋಸ್ಗೆ ಹೋದ್ವಿ. ಆ್ಯಕ್ಚುಲಿ ಇಲ್ಲಿ ನಾವು ಪಿಜ್ಜಾ ಮತ್ತು ಚಿಕನ್ ರೋಸ್ಟೆಡ್ ಗ್ರಿಲ್ನ ಆರ್ಡ್ರ್ ಕೊಟ್ಟು ಅದು ಬರೋಷ್ಟರಲ್ಲಿ ಒಂದು 1/4 ಗಂಟೆನೇ ಆಗ್ತು. ಯಾಕಂದರೆ ಚಿಕನ್ ಆರ್ಡ್ರ್ ಮಾಡಿದ್ವಿ ಅಲ್ವಾ, ಪಿಜ್ಜಾ ಆಗಿದ್ರೆ ಬೇಗ ಬಂದುಬಿಡ್ತಿತ್ತು. ಇದಕ್ಕೆ ಒಂದು 15 ಮಿನಿಟ್ಸೇ ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಬಂತು. ಓಕೆ ತಿನ್ಬೋದಾಗಿತ್ತು, ಅಷ್ಟೊಂದೇನು ಟೇಸ್ಟಾಗಿರಲಿಲ್ಲ ಚಿಕನ್ ರೋಸ್ಟೆಡ್ ಗ್ರಿಲ್ಲು. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಾವು ಟ್ರೈ ಮಾಡಿದ್ದು. ಈ ಕಡೆ ನಮ್ಮ ಸಿರಿ ಕೂಡ ಪಿಜ್ಜಾನ ತುಂಬ ಎಂಜಾಯ್ ಮಾಡ್ಕೊಂಡು ತಿನ್ಲು. ನೋಡಿ ಎಷ್ಟು ಚೆನ್ನಾಗಿ ತಿಂತಾಯಿದ್ಲು. ಆಬ್ವಿಯಸ್ಲಿ ಇಷ್ಟಕ್ಕೆಲ್ಲ ಹೊಟ್ಟೆ ತುಂಬಲ್ಲ, ಯಾಕಂದರೆ ಪಿಜ್ಜಾದಲ್ಲಿ ಏನು ಹೊಟ್ಟೆ ತುಂಬುತ್ತೆ. ನಾವು ಆಮೇಲೆ ಬಿರಿಯಾನಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಯಾವ್ದಾದ್ರು ಹೋಟೆಲ್ಗೆ. ಬಟ್ ಇವತ್ತು ಆ್ಯಕ್ಚುಲಿ ವರ್ಷ ಅವರ ಅಕ್ಕನ ಸ್ಕೂಲ್ ಫಂಕ್ಷನ್ ಇತ್ತು, ಅಲ್ಲಿಗೆ ಬನ್ನಿ ಅಂತ ಅರ್ಜೆಂಟ್ ಮಾಡಿದ್ರು. ಸೊ ನಾನು ವರ್ಷ ಅವ್ರ ಅಕ್ಕನ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಮಾಡಿ ಮತ್ತು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ಸ್ ಎಲ್ಲ ರೆಡಿ ಮಾಡಿದ್ವಿ. ಅದೆಲ್ಲ ಒಂದು ಕಡೆ ಪ್ಯಾಕ್ ಮಾಡಿ, ಈ ಕಡೆ ನಮ್ಮ ವರ್ಷ ಅವ್ರ ಅಕ್ಕ ಏನೋ ಗ್ರ್ಯಾಜುಯೇಷನ್ ಸ್ಪೀಚ್ ಎಲ್ಲ ಹೇಳ್ತಾ ಇದ್ರು, ಅದನ್ನು ಕೇಳಿಸ್ಕೊತಾ ಇದ್ವಿ. ಆಯಿತು, ನಾನು ಎಲ್ಲಿವರೆಗಿದ್ದೀನಿ ಅಲ್ಲಿವರೆಗೂ. Congratulations to all our dear graduates. You have learned so much during time in our school. We are all proud of you. Thank you, as move on the next step of your journey into first standard. Congratulations once again, our little unique kids graduates. We wish you bright and successful future ahead. Thank you, ಅವ್ರ ಫಂಕ್ಷನಲ್ಲಿ ಹೇಳ್ಬೇಕಾಗಿರೋ ಗ್ರ್ಯಾಜುಯೇಷನ್ ಸ್ಪೀಚ್ ಇಲ್ಲೊಂದ್ಸಲ ಪ್ರಾಕ್ಟೀಸ್ ಮಾಡಿಕೊಂಡು ನಮ್ಮ ಹತ್ರ ಹೇಳ್ತಾಯಿದ್ರು ನಮ್ಮ ಮುಂದೆ. ಸೊ ಈ ಕಡೆ ವರ್ಷ ಅವ್ರ ಅಮ್ಮನೂ ಕೂಡ ಬಂದರು. ಅವ್ರು ಬರ್ಬೇಕಾದ್ರೆ ಜ್ಯೂಸ್ ತೊಗೊಬಂದಿದ್ರು, ಅದನ್ನು ಕುಡಿತಾ ಇದ್ದೀನಿ. ಇಲ್ಲಿ ಯಾರು ಏನು ಮಾಡಿದ್ರು ನಮ್ಮ ಅಪ್ಪು ಮಾತ್ರ ಹಾಯ್ ಮಾಡಲೇ ಇಲ್ಲ. ಹಾಯ್ ಮಾಡು. ಹಾಯ್ ಮಾಡ್ಬಿಡು. ಅಪ್ಪು ಚಿಕ್ಕಿಗೆ ಹಾಯ್ ಮಾಡು. ಹಾಯ್ ಅಪ್ಪು. ಇಲ್ಲಿ ನಮ್ಮ ವರ್ಷ ಅವ್ರು ನೋಡಿ ಗ್ಲಾಸ್ ಹಾಕ್ಕೊಂಡು ಮಂಗಿ ಥರ ಆಡ್ತವ್ರೆ. ಸೊ ಈಗ ಅವರು ಫಂಕ್ಷನ್ಗೆ ಹೋಗ್ಬೇಕಿತ್ತಲ್ಲ, ವರ್ಷ ಅವ್ರ ಅಕ್ಕ ವರ್ಷನೇ ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ಲು ಅವ್ರ ಅಕ್ಕಂಗೆ. ಅವರು ಡ್ರೆಸ್ ಸ್ಟಿಚ್ ಮಾಡಿಸಿದ್ರು, ನನಗಂತೂ ತುಂಬ ಇಷ್ಟ ಆಯಿತು. ಲೈಟ್ ಕಲರ್ ಆದರೂ ಪ್ಯಾಟ್ರನ್ ಎಲ್ಲ ತುಂಬ ಚೆನ್ನಾಗಿತ್ತು. ಎಷ್ಟು ಬ್ಲಾಗರ್ಸ್ಗೆಲ್ಲ ಇದು ಸಿಂಪಲ್ ಮೇಕಪ್ ಲುಕ್ಕು ಫಾರ್ ರಿಸೆಪ್ಷನ್ ಅಲ್ಲ ಗೈಸ್, ಫಾರ್ ಆ್ಯನ್ಯುವಲ್ ಫಂಕ್ಷನ್, ನೈಟ್ ಫಂಕ್ಷನ್ ಅಂತ. ಸೊ ಅದು ಮುಗೀತು. ಇಲ್ಲಿ ನಮ್ಮ ಅಮ್ಮ ಮತ್ತು ಮಮ್ಮಿ ಇಬ್ಬರು ಮಂಡ್ಯಕ್ಕೆ ಬಂದಿದ್ದರು. ಯಾಕಂದರೆ ಇದೇ 10th ನಮ್ಮ ಅಣ್ಣನ ಬರ್ಡೇ ಇತ್ತು.
ಸೊ ಅವನಿಗೆ ಬ್ರೇಸ್ಲೆಟ್ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ರು. ಸೊ ಪರ್ಚೇಸಿಂಗ್ಗೆ ಅಂತ ಬಂದಿದ್ರು. ಅವ್ರು 3 ಸೆಲೆಕ್ಟ್ ಮಾಡಿ ಇಟ್ಟಿದ್ರು, ನಾನು ಒಂದು ಸೆಲೆಕ್ಟ್ ಮಾಡಿದೆ. ಅದೇ ಲಾಸ್ಟಲ್ಲಿ ತೋರಿಸಿದ್ನಲ್ಲ ಅದೇ. ನನಗೆ ಈ ಸೀರೆ ಅಂಗಡಿಗೆ ಬಂದ್ಬಿಟ್ರೆ ಯಾರೋ ಹೇಳಿರೋ ನೆನಪಾಗುತ್ತೆ ಮಾತು. ಏನು ಹೇಳಿ, ಯಾರ ಜೊತೆ ಎಲ್ಲಿಗೋದ್ರೂ ಈ ಹೆಂಗಸ್ರ ಜೊತೆ ಸೀರೆ ಅಂಗಡಿಗೆ ಮಾತ್ರ ಹೋಗ್ಬಾರ್ದಂತೆ. ಹಾಗೆ ಎಷ್ಟು ಸೀರೆ ಗುಡ್ಡೆ ಹಾಕ್ಸಿದ್ರು ತಗೊಳ್ಳೋ 2 ಸೀರೆಗೆ. ಕೊನೆಗೂ ಸೆಲೆಕ್ಷನ್ ಮಾಡಿದ್ರು ಅನ್ನೋಷ್ಟರಲ್ಲಿ ತಿರ್ಗಾಗಲೇ ಈ 2 ಇಟ್ಕೊಂಡು ಕಂಪ್ಯಾರಿಸನ್ ಮಾಡ್ತವ್ರೆ. ಕೊನೆಗೆ ಇಬ್ಬರು ಬ್ಲೂ ಅಂತಲೇ ತೊಗೊಂಡ್ರು. ಸೀರೆ ಶಾಪಿಂಗ್ ಮಾಡಿ ನಮಗಂತೂ ಸುಸ್ತಾಗೋಯ್ತು, ಯಾಕಂದರೆ ಅಲ್ಲೇ ಅರ್ಧ ಗಂಟೆ 3/4 ಗಂಟೆ ಸ್ಪೆಂಡ್ ಆಗೋಯ್ತು. ಈ ಕಡೆ ಊಟ ಮಾಡೋಣ ಅಂತ ಮೌರ್ಯ ದಮ್ ಬಿರಿಯಾನಿಗೆ ಬಂದ್ವಿ. ಅಮ್ಮ ಊಟ ಮಾಡಲಿಲ್ಲ, ನಾನು ಮಮ್ಮಿ ಇಬ್ಬರು ತಿಂದ್ವಿ. ಅಮ್ಮಂಗೆ ಅಣ್ಣ ತಮ್ಮಂಗೆ ಪಾರ್ಸಲ್ ಮಾಡಿಸ್ಕೊಂಡು ತೊಗೊಂಡೋದ್ರು. ಸೊ ಇಲ್ಲಿ ಮನೆಗೆ ಬಂದ್ವಿ, ಅಮ್ಮ ಊರಿಗೆ ಹೋದ್ರು, ನಾನು ಮಮ್ಮಿ ಬಂದ್ವಿ. ಇಲ್ಲಿ ಪರ್ಪಲಲ್ಲಿ ನೆನ್ನೆ ಒಂದು ಐಟಮ್ನ ಆರ್ಡ್ರ್ ಹಾಕಿದ್ದೆ, ಅದು ಬಂದಿತ್ತು. ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಏನು ಅಂತ ಅಂದರೆ ಗುಡ್ನೆಸ್ ರೋಸ್ಮೆರಿ ವಾಟರ್. ಆ್ಯಕ್ಚುಲಿ ನನಗೆ ಏರ್ ಫಾಲ್ ತುಂಬ ಆಗ್ತಾಯಿತ್ತು. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಯಾರೋ ರೆಕಮೆಂಡ್ ಮಾಡಿದ್ರು ಅಂತ ತರಿಸಿದ್ದೀನಿ. ಯಾರೋ ರೆಕಮೆಂಡ್ ಮಾಡಿದ್ದು ಏರ್ ಗ್ರೋತ್ ಆಗುತ್ತಂತೆ. ನೋಡೋಣ, ಟ್ರೈ ಮಾಡಿ ನಿಮಗೆ ರಿವ್ಯೂ ಕೊಡ್ತೀನಿ ಹೇಗಿದೆ ಏನು ಅಂತ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಡೈಲಿ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಆ್ಯಂಡ್ ಇದೇ ಥರ ವೀಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್.